ಶುರುವಾಗಿದೆ. ತಿಪಟೂರಿನ ಕೆಬಿ ಕ್ರಾಸ್ನಲ್ಲಿ ಪ್ರಯಾಣಿಕರ ಪರದಾಟ. ಬಸ್ ನಿಲ್ದಾಣವಿಲ್ಲ, ಶೌಚಾಲಯವಿಲ್ಲ, ಮಹಿಳೆಯರಿಗೆ ತಪ್ಪದ ಮುಜುಗರ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಜೀವ ಕೈಯಲ್ಲಿ ಹಿಡಿದು ನಿಲ್ಲುವ ಪರಿಸ್ಥಿತಿ. ಎಚ್ಚೆತ್ತುಕೊಳ್ಳದ ಸರ್ಕಾರ. ನೋಡಿ, ರಾಜ್ಯದಲ್ಲಿ ಬಸ್ ನಿಲ್ದಾಣವೇ ಇಲ್ಲದ ಪ್ರಮುಖ ಊರು ಯಾವುದಾದ್ರೂ ಇದೆಯೇ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನೀವು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ಗೆ ಬರಬೇಕು. 4 ಜಿಲ್ಲೆಗಳನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 73 ಮತ್ತು 150 ಸಂಧಿಸುವ ಈ ಕೇಂದ್ರ ಸ್ಥಾನ ಇಂದು ಅಕ್ಷರಶಃ ಅನಾಥವಾಗಿದೆ. ಸಾವಿರಾರು ಪ್ರಯಾಣಿಕರು ದಿನನಿತ್ಯ ಸಂಚರಿಸುವ ಈ ಜಾಗದಲ್ಲಿ ಒಂದು ಸುಸಜ್ಜಿತ ಬಸ್ ನಿಲ್ದಾಣವಿಲ್ಲ. ಬಿಸಿಲಿನಲ್ಲಿ ಒಣಗುತ್ತಾ, ಮಳೆಯಲ್ಲಿ ನೆನೆಯುತ್ತಾ ಪ್ರಯಾಣಿಕರು ರಸ್ತೆಯಲ್ಲೇ ನಿಲ್ಲುವಂತಾಗಿದೆ. ಕೆಎಸ್ಆರ್ಟಿಸಿ ನಿಗಮ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಇಲ್ಲಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದ್ರೆ, ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ತೀವ್ರ ಮುಜುಗರ ಅನುಭವಿಸುತ್ತಿದ್ದಾರೆ. ಬಯಲೇ ಶೌಚಾಲಯ ಎಂಬಂತಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಬೆಂಗಳೂರು, ಶಿವಮೊಗ್ಗ, ಮೈಸೂರು ಭಾಗಕ್ಕೆ ತೆರಳುವವರು ರಸ್ತೆಯ ಬದಿಯ ಧೂಳಿನಲ್ಲೇ ಬಸ್ಸಿಗಾಗಿ ಕಾದು ಕುಳಿತುಕೊಳ್ಳಬೇಕಾಗಿದೆ. ಹೆದ್ದಾರಿ ಅಗಲೀಕರಣದ ಹೆಸರಲ್ಲಿ ಮರಗಳನ್ನ ಕಡಿಯಲಾಗಿದೆ. ಈಗ ನೆರಳು ಕೂಡ ಇಲ್ಲದೆ ಗರ್ಭಿಣಿಯರು, ವೃದ್ಧರು ಬಿಸಿಲ ಬೇಗೆಗೆ ಸುಡುತ್ತಿದ್ದಾರೆ. ಇಲ್ಲಿ 2 ಗಾರ್ಮೆಂಟ್ಸ್ಗಳಿದ್ದು ನೂರಾರು ಮಹಿಳಾ ಕಾರ್ಮಿಕರು ರಸ್ತೆ ದಾಟುವಾಗ ಪ್ರಾಣಾಪಾಯ ಎದುರಿಸುತ್ತಿದ್ದಾರೆ. ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆಯೂ ಇಲ್ಲ. ಸರಿಯಾದ ನಾಮಫಲಕಗಳು ಕೂಡ ಇಲ್ಲ. ಮಳೆ ಬಂದ್ರೆ ರಸ್ತೆಯೇ ಚರಂಡಿಯಂತಾಗುತ್ತೆ. ಗಣಿ ಇಲಾಖೆಯ ರಾಜ್ಯತನ ಬಳಸಿ ಸುಸಜ್ಜಿತ ನಿಲ್ದಾಣ ಕಟ್ಟಬೇಕೆಂಬ ಸಾರ್ವಜನಿಕರ ಆಗ್ರಹಕ್ಕೆ ಬೆಲೆ ಸಿಗ್ತಾ ಇಲ್ಲ. ನನ್ನ ಹೆಸರು ಟಿ ರಾಜು ಅಂತೇಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಿಪಟೂರು ತಾಲೂಕು ಸಂಘದ ತಾಲೂಕು ಅಧ್ಯಕ್ಷರು ಮಾತಾಡ್ತಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಕೆಬಿ ಕ್ರಾಸ್ ಇದು ಒಂದು ಅತಿ ಮುಖ್ಯವಾದ ಸ್ಥಳ. ಯಾಕಪ್ಪ ಅಂತಂದರೆ, ಬೆಂಗಳೂರಿಂದ ಹೊನ್ನಾವರ ರಸ್ತೆ ಇದೆ, ಚಾಮರಾಜನಗರದಿಂದ ಜೇವರ್ಗಿವರೆಗೂ ರಸ್ತೆ ಇದೆ. ಈ 4 ಮುಖ್ಯ ರಸ್ತೆಗಳು ಕೂಡಿರತಕ್ಕಂಥ ಸ್ಥಳವಾದ ಕೆಬಿ ಕ್ರಾಸ್ ಅನ್ನೋ ಒಂದು ಸ್ಥಳದಲ್ಲಿ ಜನನಿಬಿಡವಾದ ಸ್ಥಳ. ಯಾಕೆಂದರೆ ಈ ಕಡೆ 4 ತಾಲೂಕುಗಳು ಅತಿ ಮುಖ್ಯವಾದ ತಾಲೂಕುಗಳು: ತಿಪಟೂರು, ಗುಬ್ಬಿ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ. 4 ತಾಲೂಕುಗಳಿಗೆ ಮಧ್ಯ ಸ್ಥಳ ಇರತಕ್ಕಂಥದ್ದು ಕೆಬಿ ಕ್ರಾಸ್. ಇಲ್ಲಿ ಒಂದು ವಾಣಿಜ್ಯ ಸ್ಥಳ ಇದೆ. ಎರಡನೇದು ಎಲ್ಲ NH 206 ಇದು BH ಹೊನ್ನಾವರ ರೋಡ್ ಇದೆ. ಈ ಕಡೆ ಜೇವರ್ಗಿ ಟು ಚಾಮರಾಜನಗರ ಇದೆ. ಇಂಥ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಬಸ್ ನಿಲ್ದಾಣ. ಅಂತಹ ಬಸ್ ನಿಲ್ದಾಣವನ್ನು ಸರ್ಕಾರ ಇಲ್ಲಿ ಮಾಡದೇ ಇರತಕ್ಕಂಥದ್ದು ದುರಂತ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಈ ಕೂಡಲೇ ಕೆಬಿ ಕ್ರಾಸ್ನಲ್ಲಿ ಒಂದು ಸುಂದರವಾದ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕು. ಯಾಕೆಂದರೆ ಅಲ್ಲಿ ನಿಲ್ತಕ್ಕಂಥ ಪ್ರಯಾಣಿಕರ ಗೋಳಾಟ ಅದನ್ನು ಕೇಳೋಕ್ಕಾಗಲ್ಲ. ಯಾಕೆಂದರೆ ಮಳೆ ಬಂದರೆ, ಬಿಸಿಲಿರಲಿ, ಹೇಗೆ ಇರಲಿ, ಎಲ್ಲ ರಸ್ತೆ ಮಧ್ಯದಲ್ಲೇ ನಿಂತಿರ್ತಾರೆ, ರಸ್ತೆ ಪಕ್ಕಗಳಲ್ಲಿ ನಿಂತಿರ್ತಾರೆ. ಅಲ್ಲಿ ನೀರೆಲ್ಲ ನಿಂತಿರುತ್ತೆ, ಚರಂಡಿಗಳಿದೆ, ಹಳ್ಳಗಳಿದೆ, ನಿಂತ್ಕೊಳ್ಳೋಕೆ ಸರಿಯಾದ ಯೋಗ್ಯವಾದ ಸ್ಥಳಗಳಿಲ್ಲ. ಹೆಚ್ಚಿನದಾಗಿ ಅಲ್ಲಿ ತಾರು ಕೂಡ ಇಲ್ಲ. ಅಲ್ಲಿ ಮಡ್ ರಸ್ತೆ ಇರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದರ ಕಡೆ ಗಮನ ಹರಿಸಿ ಈ ಕೂಡಲೇ ಜನಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಈ ಒಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತೀನಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕುಂಭಕರ್ಣ ನಿದ್ರೆಯಿಂದ ಎಚ್ಚೆತ್ತುಕೊಳ್ತಾರಾ ಅಥವಾ ಪ್ರಯಾಣಿಕರ ಈ ಗೋಳು ಹೀಗೆ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.